ಮಕ್ಕಳನ್ನ ಕೆಲಸ ಮಾಡೋ ಸಂಬಂಧನ ಹೆಣ್ಮಕ್ಳು ಹಡಿರ್ತಾರ. ಇಲ್ಲ ಎಲ್ಲಾರು ಹಂಗಂದ್ರ ದೊಡ್ಡ ದೊಡ್ಡ ಶ್ರೀಮಂತರ ಎಲ್ಲಾರು ಆಸ್ತಿ ಬಾಳ ಇರ್ತೈತಿ, ಒಂದ್ 4 ಹೆಣ್ಮಕ್ಳು 5 ಹೆಣ್ಮಕ್ಳು ಹಡ್ದಿರ್ತಾರಲ್ಲ, ಮತ್ ಅವ್ರ ಮನಿ ತುಂಬಾ ಕೆಲ್ಸದ ಆಳ್ಗಳು ಇರ್ತಾರ. ಅವರು ಏನ್ ಕೆಲ್ಸ ಮಾಡ್ಸಕ ಹಡ್ದಿರ್ತಾರ. ಇಲ್ಲ ತಮ್ಮ ಮನ್ಯಾಗನ ತಮ್ಮ ಹೆಣ್ಮಕ್ಳು ತಮ್ಮ ಗಂಡ್ ಮಕ್ಳು ಇರ್ತಾರ, ಅವ್ರನು ಕೆಲ್ಸ ಮಾಡಕ ಹಡಿರ್ತಾರ. ನೀವು ಇರ್ಲಲ್ಲ, ಇಬ್ರಿಗೆ ಮಾತಾಡೋಕಿನ ಮೊದ್ಲ ಯೋಚನೆ ಮಾಡಿ ಮಾತಾಡ್ರಿ. ಪಟ್ಟನ ಹೊಳ್ಳಿ ಮಾರಿಗ್ ಹೊಡ್ದಂಗ ಹೇಳಿದ್ರ ನಿಮ್ಗ ಮರ್ಯಾದಿ ಇರಂಗಿಲ್ಲ, ಅಲ್ಲೇ ಮರ್ಯಾದಿ ಬಿದ್ದು ಹೋಗ್ಬಿಡ್ತೈತಿ. ಪಟ್ಟನ ಅಂದ್ರ ಮಾಡಿದ್ರ ನಿಮ್ದೆಷ್ಟ್ ಮ್ಯಾಟ್ರ ಆಯ್ತ. ಮಂದಿಯಾಗಿನ ಇದ್ರ ಚಂದ, ರಿಲೇಷನ್ಸು ಮಂದಿ ಹೇಳಾಕತ್ತೀನಿ. ನಿಮ್ದೆಷ್ಟ ಏನ್ ಮಾತಾಡ್ತೀರಿ ಆಯ್ತು, ಚಾ ಆಯ್ತು ಊಟ ಆಯ್ತು, ಇಷ್ಟ ಮಾತಾಡಿ ಇಷ್ಟ ಇದ್ರ ಅದು ನಿಮ್ಗೂ ಒಳ್ಳೇದು ನಮಗೂ ಒಳ್ಳೇದು. ಅದು ಒಂದ್ ಮಾತಾಡಕ್ ಹೋಗಿ 2 ಮಾತಾಡಿ 3 ಮಾತಾಡಿ ಅದು ಒಂದಕ್ಕೊಂದು ಬೆಂಕಿ ಹತ್ಕೊಂಡು ದಗದಗದ ಉರಿಯೋದು ಬೇಡ. ನಿಮ್ ಲೈಫ್ನ ನೀವು ನೋಡ್ಕೊರಿ ಅಂತ ಹೇಳತ್ತೀನಿ. ಸಮಾಜ ಯಾವ ಸಮಾಜನೂ ತಂದ್ ಕೊಡಂಗಿಲ್ಲ. ಕಡಿಲಿದ್ರ ಯೋಚನೆ ಮಾಡ್ಬೇಡ್ರಿ. ಮ್ಯಾಲ ಒಬ್ಬ ಅದಾನಲ್ಲ ನಡ್ಸವ, ಅವಂಗ್ ಗೊತ್ತಿರ್ತೈತಿ ಏನ್ ಹೆಂಗ್ ನಡ್ಸ್ಬೇಕು ಹೆಂಗಿಲ್ಲ ಅಂತೇಳಿ. ಯಾರ ಹಣೆಬರದಾಗ ಏನ್ ಬರ್ದಿರ್ತಾನ ಅದು ಅವ್ನಿಗೆ ಗೊತ್ತಿರ್ತ. ನಾವು ಮಾತಾಡಿದ್ರಿಂದ ಇರಂಗಿಲ್ಲ. ನನಗೂ ಅಂದವ್ರನು ಅದಾರ ಮಂದಿ. ಆಕ್ಚುಲಿ ನಂದು ಫಸ್ಟ್ ಹುಡುಗ, ಆಮೇಲೆ ಹುಡುಗಿ, ಆಮೇಲೆ 2 ಹೆಣ್ಮಕ್ಳು, ಟ್ವಿನ್ಸ್ ಅಲ್ಲ. ಆ ಟ್ವೀನ್ಸ್ ಒಳಗನ ಹುಡ್ಕಾಡತ್ತಿದ್ರ ಅವ್ರು. ಟ್ವೀನ್ಸ್ ಒಳಗನ ಇನ್ನೊಂದ್ ಅದ್ರಾಗ ಒಂದ್ ಗಂಡ ಆಗ್ಬೇಕಿತ್ತು. ಏನ್ ಗಂಡ್ ಮಕ್ಳು ಇರ್ಲಾರ್ದವ್ರ ಗತಿ ಅಕಸ್ಮಾತ್ ಇಲ್ಲ, ಅದ್ರಾಗ ಒಂದ್ ಗಂಡ ಆಗ್ಬೇಕಿತ್ತೈತಿ. ಇನ್ನ ಒಂದ್ 2 ಗಂಡು 2 ಹೆಣ್ಣು ಹಾಕಿತ್ತು ಅಂತ. ಇದ್ದವ್ರಿಗೂ ಬಿಡಂಗಿಲ್ಲ ಅವ್ರು, ಇದ್ದವ್ರನು ಬಿಡಂಗಿಲ್ಲ, ಇರ್ಲಾರ್ದವ್ರನು ಬಿಡಂಗಿಲ್ಲ. ಇದ್ದವ್ರಿಗ್ನು ಹಿಂಗ ಮಾತಾಡ್ತಾರ, ಇರ್ಲಾರ್ದವ್ರಿಗ್ನು ಹಿಂಗ ಮಾತಾಡ್ತಾರ. ಬಿಟ್ಟ ಹಾಕ್ರಿ, ಆರಾಮ್ ಹ್ಯಾಪಿ ಆಗಿರಿ, ಖುಷಿಯಾಗಿರಿ, ಊಟ ಮಾಡ್ರಿ, ತಿನ್ರಿ, ಉಣ್ರಿ. ಸದ್ಯಕ್ಕಂತ್ರು ಮಲ್ಕೊಂಡಾಗಿ. ಹಾಯ್, ಹೆಲೋ, ನಮಸ್ತೆ. ಎಲ್ಲಾರು ಹೆಂಗದಿರಿ? ಎಲ್ಲಾರು ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದು. ಇವತ್ತೇ ವಿಡಿಯೋ ಅನ್ನಕ್ಕೇನು, ಆಕ್ಚುಲಿ ವ್ಲಾಗ್ನ ಮಾಡ್ತಾ ಇಲ್ಲ, ಜಾಸ್ತಿ ದಿವಸ ಆಯ್ತು. ಮಾಡ್ತೀನಿ, ಬಟ್ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊತೀನಿ. 3 ಹೆಣ್ಮಕ್ಳು ಇಲ್ಲ 2 ಹೆಣ್ಮಕ್ಳು ಹುಟ್ಲೇಬಾರ್ದೇನ ಈ ಸಮಾಜದೊಳಗ. ಹುಟ್ಟಬೇಕು, ಬಟ್ ಈ ಒಂದಿಷ್ಟ ಕಂಜಿ ಪಿಂಜಿ ಮಂದಿ ಇರ್ತಾರಲ್ರಿ, ಅವ್ರ ಹೆಂಗ್ ಮಾತಾಡ್ತಾರಂದ್ರ, ಏನ್ ಅವ್ರ ಹಡ್ದಿರ್ತಾರೇನೋ, ಅವ್ರ ನೋಡ್ಕೊತಾರೇನೋ, ಅವ್ರ ಮದ್ವಿ ಮಾಡ್ತಾರೇನೋ, ಅವ್ರ ಓದಿಸ್ತಾರೇನೋ ಅನ್ನೋಂಗ್ ಮಾತಾಡ್ತಾರ. ಅಯ್ಯ ಆಗ್ಬಾರ್ದಿತ್ತು, 1 ಗಂಡ ಬೇಕಿತ್ತು, ಇಲ್ಲ 2 ಗಂಡ ಬೇಕಿತ್ತು, 3 ಗಂಡ ಬೇಕಿತ್ತು. ನಿಮ್ಗೆ ಯಾಕ್ ಬೇಕ್ರಿ? ನಮ್ಮ ಸಾಬ್ರಿ, ನಮ್ಗ 3 ಆಗ್ಲಿ, ಹೆಣ್ಮಕ್ಳು 4 ಮಂದಿ ಆಗ್ಲಿ 5 ಮಂದಿ ಆಗ್ಲಿ, ನೋಡ್ಕೋರ್ ನಾವ್ ಅದ್ವಿ, ಹೆತ್ತಿರ್ತೀವಿ, ಹಡ್ದಿರ್ತೀವಿ ಅಂದಾಗ ನಾವು ನೋಡ್ಕೋತೀವಿ. ಅದು ಬಿಟ್ಟು ಸಮಾಜ ಹೆಂಗ್ ಮಾಡ್ತೈತಿ ಅಂದ್ರೆ, ಒಟ್ಟ ತಮ್ಗ ಅದ್ರ ಗತಿ ಫೀಲ್ ಮಾಡ್ಕೊಂಡ್ ಬಿಡ್ತಾರ ಅವ್ರು. ಆಕ್ಚುಲಿ ಏನೋ ಒಂದ್ ದೊಡ್ಡದೊಂದು ಬೆಟ್ಟನ ಬಂದ್ ಕಿಶಿಂದ ಬಂದ್ ಬಿದ್ದಂಗ, ಅವ್ರ ತಲಿಮ್ಯಾಗ ಬಿದ್ದಂಗ, ಇಲ್ಲ ಒಂದ್ ದೊಡ್ಡದ ಯಾವ್ದಾದ್ರು ಒಂದು ಕಲ್ನ ಎತ್ತಿ ಅವ್ರ ತಲಿ ಮ್ಯಾಗ ಹಾಕ್ದಂಗ ಅಷ್ಟು ಫೀಲ್ ಮಾಡ್ಕೊತಿರ್ತಾರ. ಪಾಪ ನಮ್ ಬಗ್ಗೆ, ನಮ್ಮ ಲೈಫಿನ ಬಗ್ಗೆ ಅವ್ರು ಯೋಚನೆ ಮಾಡ್ತಿರ್ತಾರ. ಎಷ್ಟು ಯೋಚನೆ ಮಾಡ್ತಾರಂದ್ರಿ, ಈಗ ಏನಾರ ನಮ್ಗೀಗ ಕಡಿಮೆ ಬಿದ್ದೈತಪ್ಪಾ, ನಮ್ಗೀಗ ಒಂದ್ 100 ರೂಪಾಯಿ ಅವಶ್ಯಕತೆ ಅದಾವು, ಇಲ್ಲ ಒಂದ್ 10 ರೂಪಾಯಿ ಅವಶ್ಯಕತೆ ಅದಾವ ಅಂದ್ರ, 1 ರೂಪಾಯಿ ಯಾವನು ಕೊಡಂಗಿಲ್ಲ. ಬಂದ್ ಕಿಸಿಂದ ಹಂಗಾಗಬಾರ್ದಾಗಿತ್ತು, ಹಿಂಗಾಗಬಾರ್ದಾಗಿತ್ತು, ಅದಾಗಬಾರ್ದಾಗಿತ್ತು, ಇದಾಗಬಾರ್ದಾಗಿತ್ತು ಅಂತ ಫಿಲಾಸಫಿ ಹೇಳಕ್ ಬರ್ತಾರ. ಅದೇ ನಾವು ನಮ್ ಜೀವನ ನಾವ್ ನೋಡ್ಕೋತೀವಿ. ನೀವ್ ನೋಡ್ಕೋರಿ, ನಿಮ್ದು ಬಾಳ ಇರ್ತೈತಿ. ಇನ್ನ ಗುಂಪಿ ಕಟ್ಟಿ ಗಂಟ್ ಕಟ್ಟಿ ಮುಲ್ಯಾಗಿಟ್ಟ ಬಂದಿರ್ತಾರ. ಅದನ್ನ ಬಿಚ್ಚಿ ನೋಡ್ರಿ, ಅದ್ರೊಳಗ ಏನೈತಿ ಏನಿಲ್ಲ ಅನ್ನೋದನ್ನ ನೋಡ್ರಿ. ಆಮೇಲೆ ಇನ್ನೊಬ್ರಿಗೆ ಹೇಳಾಕ್ ಬರ್ರಿ. 3 ಮಂದಿ ಆಗ್ಲಿ 4 ಮಂದಿ ಆಗ್ಲಿ, ನಾವ್ ಬೆಳೆದಿರ್ತೀವಿ, ನಾವ್ ನೋಡ್ತೀವಿ. ಅದೇನೋ ಮೊದ್ಲಿಂದಾನು ಬಂದ್ಬಿಟ್ಟೈತಿ ಆಕ್ಚುಲಿ ಸಮಾಜ ಒಳಗ ಹೇಳ್ಬೇಕಂದ್ರ. ಪಾಪ ನಿಮಗ ಅನ್ನೋರಿಗಾರ ಅಂದ್ ಉಪಯೋಗ ಇಲ್ಲ ಅನ್ಸುತ್ತ. ಫಸ್ಟ್ ಇಂತ್ರಾನು ಒಂದ್ ಗಂಡ ಮಗು ಇಲ್ಲ ಒಂದ್ ಹೆಣ್ ಮಗು, ಗಂಡ್ ಮಗು ಆದ್ರ ಚಲೋ, ಹೆಣ್ಮಕ್ಳ ಆಗ್ಬಾರ್ದು, ಹಂಗ ಹಿಂಗ ಅದು ಇದು. ಯಾರ್ ನೋಡ್ತಾರ್ರಿ? ಯಾರ್ ಹೆಣ್ಮಕ್ಳ ಎಲ್ ನೋಡ್ತಾರೋ? ಏನ್ ಗಂಡ್ ಮಕ್ಳು ನೋಡ್ತಾರೋ, ಏನ್ ಹೆಣ್ಮಕ್ಳದ ಎಲ್ಲಿ ನೋಡ್ತಾರ? ಈಗಿಂದ ಪ್ರೆಸೆಂಟ್ ಈಗಿನೊಳಗೆ ಎಲ್ಲಿ ನೋಡ್ತಾರ? ಅವ್ರ ಯಾಕೆ ನೋಡ್ತಾರ? ನಿಮ್ ಹೆಣ್ಮಕ್ಳರ ಯಾಕೆ ನೋಡ್ತಾರ? ಗಂಡ್ ಮಕ್ಳಾರ ಯಾಕೆ ನೋಡ್ತಾರ?
ಆ ಹೋಗ್ಲಿ ಗಂಡ್ ಮಕ್ಕಳು ಇಟ್ಟು ನೋಡ್ಕೊಳಕತ್ತಾರಪ್ಪ ಅನ್ನೋರು ಅವರು ಬಂದ್ ಹೇಳ್ತಾರ. ತಾವ ಹೆಣ್ಮಕ್ಳ ಮನ್ಯಾಗ ಇರ್ತಾರ, ಹೆಣ್ಮಕ್ಳು ಮಾಡಿ ಹಾಕ್ತಿರ್ತಾರ ಅವ್ರಿಗೆ, ಅವ್ರು ಬಂದ್ ಹೇಳ್ತಾರ. ತಮಗೆ ಗಂಡ್ ಮಕ್ಳು ನೋಡ್ಕೊತಿರಂಗಿಲ್ಲ, ತಾವ ಹೆಣ್ಮಕ್ಳ ಮನ್ಯಾಗ ಇರ್ತಾರ, ಅವ್ರು ಬಂದ್ ಹೇಳುದು ಗಂಡ್ ಮಕ್ಳ ಆಗ್ಬೇಕಿತ್ತ ಅಂತ ಹೇಳಿ ತಾವು ಅನ್ಭವಿಸಿರ್ತಾರ. ಅದನ್ನ ಮತ್ತೆ ಇನ್ನೊಬ್ರು ಅನ್ಭವ್ಸಕ್ ಹೇಳ್ತಾರ. ಅದು ಬಿಟ್ಟ ಆ ಖರ್ಚು, ಮದ್ವಿ ಖರ್ಚು ಭಾಳ ಆಗ್ತೈತಿ, ಅದು ಖರ್ಚು ಭಾಳ ಆಕೈತಿ. ಈಗ ನಮ್ಮ ಕಾಲದೊಳಗಂತೂ ಹೆಚ್ಚಾನ ಹೆಚ್ಚು ಹೆಣ್ಮಕ್ಳು ಕೈ ಮ್ಯಾಗ ಆಗ್ತೈತಿ ಹಿಡ್ದು ತಾವ ಕಲಿತು ತಮ್ಮ ಕಾಲ ಮ್ಯಾಗ ತಾವು ನಿಂತು ಜಾಬ್ ಮಾಡಿ ಎಷ್ಟೋ ಜನ ತಮ್ಮ ಮದ್ವಿ ಖರ್ಚನ ತಾವ ನಿಭಾಯಿಸ್ಕೊಂಡು ಹೋದವ್ರು ಅದಾರ. ನೋಡ್ತಿರ್ಬೋದು ನೀವು, ಹೆಣ್ಮಕ್ಳು ಗಂಡು ಮಕ್ಳಕಿನ್ನ ಯಾವ್ದ್ರೊಳಗೂ ಕಡಿಮೆ ಇಲ್ಲ ಈಗಿನ ಕಾಲದೊಳಗೆ. ತಾವ ಮದ್ವಿ ಮಾಡ್ಕೊಂಡು ತಮ್ಮ ಖರ್ಚನ್ನ ತಾವ ನೋಡ್ಕೊಂಡು ಎಲ್ಲ ತಾವೇ ಮಾಡ್ಕೊಂಡು ಎಲ್ಲ ತಮ್ಮದು ಖರ್ಚು ಆಯ್ತು, ಮತ್ತ್ ಹೊಳ್ ತಂದೆ ತಾಯಿ ನೋಡ್ಕೊಳ್ಳೋದಾಯ್ತು, ಅದನ್ನ ಮಾಡ್ತಾರೆ. ಗಂಡ್ ಮಕ್ಳು ನೋಡ್ತಾರ, ನೋಡಂಗಿಲ್ಲಪ್ಪ ಗಂಡ್ ಮಕ್ಳು ಬಾಳ ಕೆಟ್ಟದಾರ ಅಂತ ಏನ್ ಹೇಳಾಕತ್ತಿಲ್ಲ ನಾನು. ಅವರು ನೋಡ್ತಾರ. ಇನ್ನೊಬ್ರ ಲೈಫ್ನೊಳಗ ಇಂಟರ್ಫಿಯರ್ ಆಗಕ್ ಹೋಗ್ಬೇಡ್ರಿ. ಅವ್ರಿಗೆ ಯಾವ ಮಕ್ಳಾದ್ರೂ ಮಕ್ಳೇ, ಅವ್ರೇನು ಹೆಣ್ಮಕ್ಳಾಗ್ಯಾವಂತ ಬಿಡಂಗಿಲ್ಲ, ಗಂಡ್ ಮಕ್ಳು ಜಾಸ್ತಿ ಅದಾವಂತ ಬಿಡಂಗಿಲ್ಲ. ಯಾವ್ದರ ಯಾಕಾಗ್ಲಿ ಅವರು ಹಡ್ದಿರ್ತಾರ ಅಂದ್ಮ್ಯಾಗ ಅವರು ನೋಡ್ಕೋದವ್ರಿಗೆ ಗೊತ್ತೈತೈತಿ. ನಿಮ್ ಹೋಗಿ ಅದಾಗಬೇಕಿತ್ತು, ಇದಾಗಬೇಕಿತ್ತು, ಇನ್ನೊಂದ್ ಬಿಡ್ಬೇಕಿತ್ತು, ಇನ್ನೊಂದ್ ಹಾಕಿತ್ತು, ಹಂಗ ಹಿಂಗ ಅದು ಆಗ್ಲಿಕ್ಕೆ ಏನ್ ಮಾಡೋದು ಎಲ್ಲ ತಾವೇ ಮಾತಾಡ್ತಾರ. ಇವ್ರಿಗೆ ಹಡದವ್ರಕಿನ್ನ ಬ್ಯಾರೆದವ್ರಿಗೆ ಚಿಂತಿ ಬಾಳ ಹತ್ತಿರ್ತೈತಿ. ಅವ್ರಿಗೇನು ಅಷ್ಟು ಟೆನ್ಷನ್ ಇರಂಗಿಲ್ಲ, ಬ್ಯಾರೆದವ್ರಿಗೆ ಬಾಳ ಹತ್ತತೈತಿ ಚಿಂತಿ. ಏನ್ ಮಾಡ್ಬೇಕ್ರಿ, ಅದನ್ನ ಹೇಳತ್ತಿನ್ಲ ನಾನು. ಅಷ್ಟು ಹೇಳ್ತಾರ, ಅಷ್ಟು ಟೆನ್ಷನ್ ತಗೋತಾರ ಅಂದ್ರೆ ಕಡಿಮೆ ಬಿದ್ದ ಕೊಟ್ಟು ನಡೆಸ್ಬೇಕಪ್ಪ. ನಾವು ಕೊಟ್ಟು ನಡ್ಸಿದ್ರ ಏನೋ ಒಂದ್ ಸ್ವಲ್ಪ ಕಡಿಮೆ ಬಿದ್ದ ಕೊಡ್ತಾರ ಬಿಡು ಹೇಳ್ತಾರ ಅಂತಂತ ಹೇಳಕ್ ಬರ್ತೈತಿ. ಇಲ್ಲಂತ ಆದಂತ ಇದಂತ ಅದು ಹೊತ್ತು ಕೆಲ್ಸ ಮಾಡಕ್ ಆದಂತ ಯಾವಕಿ ಒಬ್ಬಾಕಿ ಕೆಲ್ಸ ಮಾಡಕ್ ಆಕ್ಕಾರ ಹಂಗ ಹಿಂಗ ಕೆಲ್ಸ ಮಾಡಕ್ ಹೇಳಿರ್ತಾರೆ ಹೆಣ್ಮಕ್ಳನ್ನ. ಕೆಲ್ಸ ಮಾಡೋ ಸಂಬಂಧನ ಹೆಣ್ಮಕ್ಳು ಹದಿರ್ತಾರ. ಇಲ್ಲ ಎಲ್ಲಾರು ಹಂಗಂದ್ರ ದೊಡ್ಡ ದೊಡ್ಡ ಶ್ರೀಮಂತರ ಎಲ್ಲಾರು ಆಸ್ತಿ ಬಾಳ ಇರ್ತೈತಿ, ಒಂದ್ 4 ಹೆಣ್ಮಕ್ಳು 5 ಹೆಣ್ಮಕ್ಳು ಹಡ್ದಿರ್ತಾರಲ್ಲ, ಮತ್ ಅವ್ರ ಮನಿ ತುಂಬ ಕೆಲ್ಸದ ಆಳ್ಗಳು ಇರ್ತಾರ, ಅವರು ಏನ್ ಕೆಲ್ಸ ಮಾಡ್ಸಕ ಹಡ್ದಿರ್ತಾರ. ಇಲ್ಲ ತಮ್ಮ ಮನ್ಯಾಗನ ತಮ್ಮ ಹೆಣ್ಮಕ್ಳು ತಮ್ ಗಂಡ್ ಮಕ್ಳು ಇರ್ತಾರ, ಅವ್ರನು ಕೆಲ್ಸ ಮಾಡಕ ಹದಿರ್ತಾರ. ನೀವು ಇರ್ಲಲ್ಲ, ಇಬ್ರಿಗೆ ಮಾತಾಡೋಕಿನ ಮೊದ್ಲ ಯೋಚನೆ ಮಾಡಿ ಮಾತಾಡ್ರಿ. ಪಟ್ಟನ ಹೊಳ್ಳಿ ಮಾರಿಗ್ ಹೊಡ್ದಂಗ ಹೇಳಿದ್ರ ನಿಮ್ಗ ಮರ್ಯಾದಿ ಇರಂಗಿಲ್ಲ, ಅಲ್ಲೇ ಮರ್ಯಾದಿ ಬಿದ್ದು ಹೋಗ್ಬಿಡ್ತೈತಿ. ಪಟ್ಟಣ ಅಂದ್ರ ಮಾಡಿದ್ರ ನಿಮ್ದೆಷ್ಟು ಮ್ಯಾಟ್ರ ಆಯ್ತು. ಮಂದಿಯಾಗಿನ ಇದ್ರ ಚಂದ, ರಿಲೇಷನ್ಸು ಮಂದಿ ಹೇಳಾಕತ್ತೀನಿ. ನಿಮ್ದೆಷ್ಟ ಏನ್ ಮಾತಾಡ್ತೀರಿ ಆಯ್ತು, ಚಾ ಆಯ್ತು ಊಟ ಆಯ್ತು, ಇಷ್ಟ ಮಾತಾಡಿ ಇಷ್ಟ ಇದ್ರ ಅದು ನಿಮ್ಗೂ ಒಳ್ಳೇದು ನಮಗೂ ಒಳ್ಳೇದು. ಅದು ಒಂದ್ ಮಾತಾಡಕ್ ಹೋಗಿ 2 ಮಾತಾಡಿ 3 ಮಾತಾಡಿ ಅದು ಒಂದಕ್ಕೊಂದು ಬೆಂಕಿ ಹತ್ಕೊಂಡು ದಗದಗದ ಉರಿಯೋದು ಬೇಡ. ನಿಮ್ ಲೈಫ್ನ ನೀವು ನೋಡ್ಕೊರಿ ಅಂತ ಹೇಳತ್ತೀನಿ. ಸಮಾಜ ಯಾವ ಸಮಾಜನೂ ತಂದ್ಕೊಡಂಗಿಲ್ಲ. ಕಡಿಮೆ ಬಿದ್ರ ಯೋಚನೆ ಮಾಡ್ಬೇಡ್ರಿ. ಮ್ಯಾಲ ಒಬ್ಬ ಅದಾನಲ್ಲ ನಡ್ಸವ, ಅವಂಗ್ ಗೊತ್ತಿರ್ತೈತಿ ಏನ್ ಹೆಂಗ್ ನಡ್ಸ್ಬೇಕು ಹೆಂಗಿಲ್ಲ ಅಂತೇಳಿ. ಯಾರ ಹಣೆ ಬರ್ದಾಗ ಏನ್ ಬರ್ದಿರ್ತಾನ ಅದ ಅವ್ನಿಗೆ ಗೊತ್ತಿರ್ತಾನ. ನಾವು ಮಾತಾಡಿದ್ರಿಂದ ಇರಂಗಿಲ್ಲ. ನನಗೂ ಅಂದವ್ರನು ಅದಾರ ರಗಡ್ ಮಂದಿ. ಆಕ್ಚುಲಿ ನಂದು ಫಸ್ಟ್ ಹುಡುಗ, ಆಮೇಲೆ ಹುಡುಗಿ, ಆಮೇಲೆ 2 ಹೆಣ್ಮಕ್ಳು, ಟ್ವಿನ್ಸ್ ಅಲ್ಲ. ಆ ಟ್ವೀನ್ಸ್ ಒಳಗನ ಹುಡ್ಕಾಡತ್ತಿದ್ರ ಅವ್ರು. ಟ್ವೀನ್ಸ್ ಒಳಗನ ಇನ್ನೊಂದ್ ಅದ್ರಾಗ ಒಂದ್ ಗಂಡ ಆಗ್ಬೇಕಿತ್ತು ಮಗ. ಏನ್ ಗಂಡ್ ಮಕ್ಳು ಇರ್ಲಾರ್ದವ್ರ ಗತಿ ಅಕಸ್ಮಾತ್ ಇಲ್ಲ ಅದ್ರಾಗ ಒಂದ್ ಗಂಡ ಆಗ್ಬೇಕಿತ್ತೈತಿ. ಇನ್ನೊಂದ್ 2 ಗಂಡು 2 ಹೆಣ್ಣು ಹಾಕಿತ್ತು ಅಂತ. ಇದ್ದವ್ರಿಗೂ ಬಿಡಂಗಿಲ್ಲ ಅವ್ರು, ಇದ್ದವ್ರನು ಬಿಡಂಗಿಲ್ಲ, ಇರ್ಲಾರ್ದವ್ರನು ಬಿಡಂಗಿಲ್ಲ. ಇದ್ದವ್ರಿಗ್ನು ಹಿಂಗ ಮಾತಾಡ್ತಾರ, ಇರ್ಲಾರ್ದವ್ರಿಗ್ನು ಹಿಂಗೆ ಮಾತಾಡ್ತಾರ. ಬಿಟ್ಟು ಹಾಕ್ರಿ, ಆರಾಮ್ ಹ್ಯಾಪಿ ಆಗಿರಿ, ಖುಷಿಯಾಗಿರಿ, ಊಟ ಮಾಡ್ರಿ, ತಿನ್ರಿ, ಉಣ್ರಿ. ಸದ್ಯಕ್ಕಂತ್ರು ಮಲ್ಕೊಂಡಾಗಿ ಅವ್ರು ಮಲ್ಕೊಂಡಾಗ ನಾನು ಜಾಸ್ತಿ ವಿಡಿಯೋ ಮಾಡೋದು ಇಲ್ಲ. ನನಗೆ ವಿಡಿಯೋ ಮಾಡಿಸ್ಕೊಳಂಗಿಲ್ಲ ಅವ್ರು. ನೀವು ಬೇಕಾದ್ರೆ ನನ್ನ ಹಿಂದಿನ ಒಂದು 2-3 ವಿಡಿಯೋ ಹೋಗಿ ನೋಡ್ರಿ ಹೆಂಗ್ ಮಾಡ್ತಾರ ಅಂತೇಳಿ. ವಿಡಿಯೋ ಮಾಡಿಸಿ ಕೊಡಂಗಿಲ್ಲ, ಹಿಂಗಾಗಿ ಸ್ವಲ್ಪ ಕಡಿಮೆ ಮಾಡತ್ತೀನಿ ನಾನು ವಿಡಿಯೋ. ಟೈಮ್ ಸಿಗಾಕತ್ತಿಲ್ಲ, ಅದಕ್ಕೂ ಇಂಟ್ರೆಸ್ಟ್ ಬೇಕು ಮಾಡಾಕ. ಖಾಲಿ ಪಿಗಿ ಪಟ್ನೆ ಕ್ಯಾಮರಾ ಆನ್ ಮಾಡಿದ್ನೇವು ಮಾಡ್ಬಿಡಿದ್ನೇವು ಅಂತಂದ್ರೆ ನಡೆಯಂಗಿಲ್ಲ. ಏನಾದ್ರು ಮಾತಾಡ್ಬೇಕಂದ್ರೂ ಒಂದ್ ಸ್ವಲ್ಪ ತಿಳ್ಕೊಂಡ್ ಮಾತಾಡ್ಬೇಕು. ಹಂಗ ಏನೇನಾರ ಮಾತಾಡ್ತೀವಿ
ಇಲ್ಲ ಯಾರ್ಯಾರಿಗಾರ ಬೈತೀವಿ. ಆ ಬೈದಿದ್ದಕ್ಕೆ ನಾವು ಒಂದು ದೊಡ್ಡ ಯುದ್ಧ ನಡೆಯಕತ್ತೈತಿ ಯೂಟ್ಯೂಬ್ನಾಗ. ಅದ್ರ ಸಂಬಂಧ ಬೇಡ, ವಿಡಿಯೋ ಮುಂದೆ ಮಾತಾಡ್ತೀವಿ ಆದ್ಮೇಲೆ ಒಂದು ಸ್ವಲ್ಪ ನಾಲಿಗೆನ ಒಂದು ಸ್ವಲ್ಪ ಇದು ಮಾಡಿ ಮಾತಾಡ್ಬೇಕಾಗ್ತೈತಿ. ಪಟ ಪಟ ಬೈಯೋಂಗೂ ಇರಂಗಿಲ್ಲ ಇದ್ರೊಳಗೆ, ವೈಲೇಷನ್ ಕೊಟ್ಬಿಡ್ತಾರೆ. ಆಮೇಲೆ ಎಷ್ಟು ತಿಳಿದೈತಿ ಅಷ್ಟೇ ಹೇಳ್ತೀವಿ. ನಮ್ಮ ಮಕ್ಕಳು ನಮ್ದಿದು. 3 ಹೆಣ್ಮಕ್ಳಾಗಲಿ 4 ಹೆಣ್ಮಕ್ಳಾಗಲಿ ತಂದೆ ತಾಯಿಗೆ ಅವ್ರ ಮಕ್ಕಳು ಅವರಿಗೆ ಹೆಚ್ಚು, ನಿಮ್ಮ ಮಕ್ಕಳು ನಿಮ್ಗೆ ಹೆಚ್ಚು. ಇನ್ನೊಬ್ರಿಗೆ ಅದಾಗಬೇಕಿತ್ತು ಇದಾಗಬೇಕಿತ್ತು ಹಂಗಾಗಬಾರ್ದಾಗಿತ್ತು ಹಿಂಗಾಗಬಾರ್ದಾಗಿತ್ತು ಅಲ್ಲ, ನೀವೇನು ಅವರಿಗೆ ಕೊಟ್ಟು ನಡೆಸಂಗಿಲ್ಲ. ನಡ್ಸವ ಮ್ಯಾಲೆ ಕುಂತಾನ, ಅವಂಗ ಬಿಟ್ಟಿದ್ದದು. ಅವ ಏನು ಬರ್ದು ಕಳ್ಸಿರ್ತಾನ ಅದಾಗುದೆ. ನಾವು ನೀವು ಅಂದ್ರೆ ಅದಾಗೋ ಕೆಲಸ ಅಲ್ಲ. ಜೀವನದೊಳಗೆ ಯಾರಿಗಂತ ಏನಾರ ಮಾತಾಡ್ಬೇಕಂದ್ರೆ ನೀವು 3 ಸಲ ಯೋಚನೆ ಮಾಡಿ ಮಾತಾಡ್ರಿ. ಒಬ್ರಿಗೆ ಮಾತಾಡ್ಬೇಕಂದ್ರೆ ಏನು ನಾವು ಅವ್ರಿಗೆ ಏನು ಮಾತಾಡತ್ತೀವಿ ಏನಿಲ್ಲ, ಅವ್ರು ನಮ್ಮ ಬಗ್ಗೆ ಮಾತಾಡ್ತಾರೋ ಇಲ್ವೋ, ನಾವ್ಯಾಕೆ ಅವ್ರ ಬಗ್ಗೆ ಮಾತಾಡ್ಬೇಕು ಅನ್ನೋದು ನಾವು ಸ್ವಲ್ಪ ಮೆಂಟಾಲಿಟಿ ಇರಲಿ. ಅಲಿಪಿಟಿ ನಾಯಿ ಬುಗೋದಂಗೆ ಬುಗೋಕೋತ ಹೋಗಕ್ಕೆ ಹೋಗ್ಬಾರ್ದು. ಅಷ್ಟೇ ನಿಮ್ಗೆ ಎಷ್ಟು ತಿಳಿತೈತಿ ಅಷ್ಟನ್ನ ನೀವು ಮಾತಾಡ್ರಿ. ಸುಮ್ಮನೆ ಇನ್ನೊಬ್ರು ಲೈಫ್ನ ಇಂಟರ್ಫಿಯರ್ ಆಗಬಾರ್ರಿ. ನಿಮ್ದು ಎಷ್ಟು ಇರ್ತೈತಿ ಅಷ್ಟು ಮಾಡ್ರಿ ಸಾಕು. ನಿಮಗೂ ಆ ದೇವ್ರು ಕೊಡ್ತಿರ್ತಾನ, ಅವಳಿಗೂ ಕೊಡ್ತಿರ್ತಾನ, ಆ ದೇವ್ರಿಗೆ ಬಿಟ್ಟಿದ್ದು. ಮಕ್ಳ ವಿಷಯದಾಗಂತೂ ಆ ದೇವ್ರಿಗೆ ಬಿಟ್ಟಿದ್ದ. ಮಕ್ಳು ಅಂದವರಿಗೆ ಮಕ್ಳು ಕೊಡಂಗಿಲ್ಲ. ಕೊಡ್ರಿ 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 ಅಂತ ಬೇಡ್ಕೊತಿರ್ತಾರೆ, ಅದು ಅವ್ನು ಕೊಡಂಗಿಲ್ಲ. ಎದಕ್ಕೆ ಏನೋ ಗೊತ್ತಿಲ್ಲ. ಬ್ಯಾಡಬೇಡ ಅಂದವರಿಗೆ ತಗೋರಿ ಕೊಡ್ತಾನೆ. ಅದು ಒಂದು ಹಣೆ ಬರನೇ. ಇಷ್ಟು ಮಕ್ಕಳು ಆಗಬೇಕು, ಹಿಂಗಿರಬೇಕು, ಹಿಂಗಿಲ್ಲ, ಹಿಂಗೆ ಇಷ್ಟು ಮಕ್ಕಳು ಆಗ್ತಾವ ಅಂತೇಳಿ ಮೊದಲೇ ಬರ್ದ ಕಟ್ಟು ಕಳ್ಸಿರ್ತಾನ. ನೋಡ್ಕೋ ಕರ್ತವ್ಯ ಐತಿ, ನೋಡ್ಕೋತೀವಿ. ಬೆಳೆಸೋ ಕರ್ತವ್ಯ ಐತಿ, ಬೆಳೆಸ್ತೀವಿ, ಓದಿಸ್ತೀವಿ. ಎಲ್ಲಿವರೆಗೂ ಶಕ್ತಿ ಕೊಡ್ತಾನೋ ಅಲ್ಲಿ ತನಕ ಓದಿಸ್ತೀವಿ, ನೋಡ್ಕೋತೀವಿ. ನಮ್ಮ ಲೈಫ್ನ ನಾವು ಹ್ಯಾಪಿಯಾಗಿದ್ದೀವಿ, ನಮಗೇನೂ ಬೇಜಾರಿಲ್ಲ. ನೀವು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ನಮ್ಮ ಸಂಬಂಧ ನೀವು ಬೇಜಾರಾಗಬೇಡ್ರಿ. ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಕಮೆಂಟ್ ಹಾಕಿರಿ. ನಿಮ್ಗೆ ಎಷ್ಟು ಜನ ಮಕ್ಕಳು, ನಿಮಗೆ ಏನೇನು ಯಾರ್ಯಾರು ಅಂತಾರೆ ಅಂತೇಳಿ ನನಗೂ ಕ್ಯೂರಿಯಾಸಿಟಿ ಐತಿ ತಿಳ್ಕೊಳ್ಳೋದು. ಒಂದು ಕಮೆಂಟ್ ಹಾಕಿರಿ. ಆಮೇಲೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಒಂದು ಸಬ್ಸ್ಕ್ರೈಬ್ ಕೊಡೋಂಗಿದ್ರೆ ಸಬ್ಸ್ಕ್ರೈಬರ್ ಆಗಿ. ನಮ್ದು ವಿಡಿಯೋ ನೋಟಿಫಿಕೇಷನ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತೆ ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಯೂಟ್ಯೂಬ್ ಹಾಕಿದ ಮೇಲೆ ನಿಮ್ಗೆ ಅದು ನೋಟಿಫಿಕೇಷನ್ ಬರ್ತೈತಿ. ಇಲ್ಲಾಂದ್ರೆ ನೀವು ನಮ್ಮದು ವಿಡಿಯೋ ಚಾನಲ್ ಹುಡುಕ್ಬೇಕಾಗ್ತೈತಿ. ಅದ್ರ ಸಂಬಂಧ ಹೇಳಕತ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಗೊತ್ತಾಗ್ತೈತಿ. ಯಾರೆಲ್ಲ ಹೊಸ್ದಾಗಿ ನೋಡತ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾ ಮಾತಾಡಿದ್ದು ಯಾರಿಗಾದ್ರೂ ಮನಸ್ಸಿಗೆ ನೋವಾಗಿತ್ತಂದ್ರೆ ಕ್ಷಮೆ ಇರಲಿ. ಯಾರಿಗಾದರೂ ಕರೆಕ್ಟ್ ಅನ್ಸಿತ್ತಂದ್ರೆ ಕಾಮೆಂಟ್ ಮಾಡಿ ಹೇಳಿ, ಗೊತ್ತಾಗ್ತೈತಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ನೋಡ್ತೀನಿ, ಡೈಲಿ ವಿಡಿಯೋನ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ಮಲ್ಕೊಂಡಾರ. ನೆಕ್ಸ್ಟ್ ವಿಡಿಯೋ ಒಳಗೆ ಲಾಗ್ಗಳೆಲ್ಲ ಮಾಡಿದೆಪ್ಪ ಅಂದ್ರೆ ಖಂಡಿತ ನಿಮ್ಮನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ, ವಿಸಿಟ್ ಮಾಡ್ತಾ ಇರಿ. ಒಂದು ಬಿಟ್ಟು 2-3 ವಿಡಿಯೋ ನೋಡ್ರಿ, ಹೆಂಗೆ ಅನ್ನಿಸ್ತಾವ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಏನಾದ್ರು ಸುಧಾರಿಸ್ಕೊಳ್ಳೋ ಹಂಗಿತ್ತಂದ್ರೆ ಸುಧಾರಿಸ್ಕೊರಿ, ಹಿಂಗೆ ಮಾಡ್ರಿ ಅಂತಲೂ ಕಾಮೆಂಟ್ ಮಾಡಿ ಹೇಳಿ. ಗೊತ್ತಾಗುತ್ತೆ. ನಾವು ಹೊಸ್ದಾಗಿದ್ದೀವಿ ಯೂಟ್ಯೂಬ್ ಒಳಗೆ ಅಂತ ಪರಿಗೆ ನಾವು ಒಂದು ಸ್ವಲ್ಪ ಇದೇ ಇಲ್ಲ, ಏನಂತೀವಿ, ಯೂಟ್ಯೂಬ್ ಮೊದಲಿಂದನೂ ಮಾಡ್ಕೊತ ಬಂದವ್ರಿಗೆ ಗೊತ್ತಿರ್ತೈತ್ರಿ. ಈಗ ಒಂದು ಸ್ವಲ್ಪ ಹೊಸ್ದಾಗಿ ಅಂದ್ರೆ 1 ವರ್ಷ ಆಗಿ ಬಂತು. ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಸರಿಯಾಗಿ ಗೊತ್ತಾದ್ಮೇಲೆ ಸ್ವಲ್ಪ ಚಲೋ ವಿಡಿಯೋ ಮಾಡಿ ಹಾಕ್ತೀವಿ ನಾವು. ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಿ, ನಮಗೂ ಸಪೋರ್ಟ್ ಮಾಡಿರಿ. ಮತ್ತು ಬೇರೆ ಚಿಕ್ಕ ಯೂಟ್ಯೂಬರ್ಸಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.